ಎಲ್ಲರ ಕಣ್ಣಂಚಲ್ಲೂ ನೀರು, ಎಲ್ಲರ ಮೊಗದಲ್ಲೂ ದುಃಖ. ಅದರಲ್ಲೂ ಅಮ್ಮನನ್ನ ನೆನೆದು ರೇವಣ್ಣ ಕಣ್ಣೀರಾದ್ರೆ ಅಮ್ಮನ ಮುಂದೆ ಶ್ಲೋಕ ಪಠಿಸ್ತಲೇ ಪುತ್ರಿ ಗೋಳಾಡಿದ್ರು. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ವೇಳೆ ಕಂಡ ಭಾವುಕ ಕ್ಷಣಗಳು ಎಲ್ಲರ ಹೃದಯಗಳನ್ನೇ ಭಾರವಾಗಿಸುತ್ತೆ. ಪುತ್ರಿಯ ಕಣ್ಣಲ್ಲೂ ನೀರು ನಿಲ್ತಿಲ್ಲ, ಪುತ್ರನ ದುಃಖವೂ ಕಡಿಮೆಯಾಗ್ತಿಲ್ಲ. ದೇವೇಗೌಡರಂತೂ ಪುಟ್ಟ ಮಗುವಿನಂತಾಗಿದ್ದಾರೆ. ಇಡೀ ಕುಟುಂಬವೇ ಕಣ್ಣೀರಾಗಿದ್ರೆ ಅಂತಿಮ ದರ್ಶನಕ್ಕೆ ಬಂದಿದ್ದ ಜನ ಕೂಡ ಭಾವುಕರಾಗಿದ್ರು. ಹಾಸನದಲ್ಲಿ 2 ದಿನದಿಂದ ಕಂಡ ಆ ದೃಶ್ಯಗಳೇ ಎಲ್ಲರನ್ನ ದುಃಖದ ಕಡಲಿಗೆ ತಳ್ಳುತ್ತೆ. ಓಂ ಶಾಂತಿ ಶ್ಲೋಕ ಹೇಳುತ್ತಲೇ ಪುತ್ರಿ ಕಣ್ಣೀರು. ಸಹೋದರಿ ಜೊತೆ ರೇವಣ್ಣನೂ ಗೋಳಾಟ. ದೇವೇಗೌಡರ ಕುಟುಂಬದಲ್ಲಿ ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವ ಅನ್ನೋ ಹುದ್ದೆಗಳೆಲ್ಲ ಒಂದ್ ಕಡೆಯಾದ್ರೆ, ಚೆನ್ನಮ್ಮನ ನಿಧನದ ಬಳಿಕ ಕಂಡಿದ್ದು ಅವರ ಫ್ಯಾಮಿಲಿಯ ಬಾಂಧವ್ಯ, ಅವರ ಕುಟುಂಬದ ಸಾಮರಸ್ಯ. ಹೊಳೆನರಸೀಪುರದ ರೇವಣ್ಣ ಮನೆ ಬಳಿ ಇಂದು ಚೆನ್ನಮ್ಮನವರ ಅಂತಿಮ ದರ್ಶನ ನಡೆದಿತ್ತು. ಈ ವೇಳೆ ಪುತ್ರಿಯರಾದ ಅನಸೂಯ ಹಾಗೂ ಶೈಲಜಾ ಅಮ್ಮನ ಮುಂದೆ ಕೈಮುಗಿದು ಓಂ ಶಾಂತಿ ಶ್ಲೋಕ ಪಠಿಸಿದ್ರು. ಹೀಗೆ ಶ್ಲೋಕ ಹೇಳುವಾಗ ಅನಸೂಯ ಅವರಿಗೆ ದುಃಖ ತಡೆಯಲಾಗಲಿಲ್ಲ. ಕೊನೆಗೆ ಕಣ್ಣೀರು ಹಾಕೇ ಬಿಟ್ರು. ಜೊತೆಗಿದ್ದವರು ಅವರನ್ನ ಸಂತೈಸಿದ್ರು. ಸಹೋದರ ರೇವಣ್ಣನ ಕಣ್ಣಲ್ಲೂ ತನ್ನಷ್ಟಕ್ಕೆ ತಾನೇ ಕಣ್ಣೀರು ಜಿನುಗುತ್ತಿತ್ತು. ಇನ್ನು ನಿನ್ನೆ ಸಮಾಧಿಯ ಸಿದ್ಧತೆಯಲ್ಲಿ ತೊಡಗಿದ್ದ ರೇವಣ್ಣ ಅಲ್ಲೇ ಅಮ್ಮನನ್ನ ನೆನೆದು ಕಣ್ಣೀರು ಹಾಕಿದ್ರು. ಹೀಗೆ ರೇವಣ್ಣ ಕಣ್ಣೀರು ಹಾಕಿದ್ರೆ ಸಹೋದರಿ ಶೈಲಜಾ ಕೂಡ ಕಣ್ಣೀರಾದ್ರು. ಕಣ್ಣೀರು ಹಾಕುತ್ತಲೇ ಅಣ್ಣನನ್ನ ಸಮಾಧಾನ ಪಡಿಸಿದ್ರು. ಮಕ್ಕಳು ಹೀಗೆ ದುಃಖಿತರಾಗಿದ್ರೆ ಭವಾನಿ ರೇವಣ್ಣ ಇಂದು ಸಮಾಧಿ ಸ್ಥಳದಲ್ಲೇ ಕೂತು ಕಣ್ಣೀರು ಹಾಕ್ತಿದ್ರು. ಚೆನ್ನಮ್ಮ ಅವರನ್ನ ಅತ್ತೆ ಅನ್ನೋದಕ್ಕಿಂತ ತಾಯಿ ಅಂತಾನೇ ಭಾವಿಸಿದ್ದ ಭವಾನಿ ಪಾರ್ಥಿವ ಶರೀರದ ಮುಂದೆ ಕೂತು ದುಃಖಿಸ್ತಿದ್ರು. ಅಮ್ಮನ ಕೆನ್ನೆಗೆ ಮುತ್ತಿಟ್ಟ ರೇವಣ್ಣ ಕಾಲಿಗೆ ನಮಸ್ಕರಿಸಿದ ಎಚ್ಡಿಕೆ. ಶವ ಸಂಸ್ಕಾರದ ಸ್ಥಳದಲ್ಲೇ ಅಮ್ಮನಿಗೆ ಕೊನೆ ಮುತ್ತಿಟ್ಟು ರೇವಣ್ಣ ಭಾವುಕರಾದ್ರು. ಈ ದೃಶ್ಯವಂತೂ ಎಲ್ಲರ ಕಣ್ಣಂಚನ್ನ ಒದ್ದೆ ಮಾಡಿತ್ತು. ಇನ್ನು ಕುಮಾರಸ್ವಾಮಿ ಚೆನ್ನಮ್ಮನ ಪಾದಕ್ಕೆ ನಮಸ್ಕರಿಸಿದ್ರು. ಮಹಾನ್ ದೈವಭಕ್ತಿಯಾಗಿದ್ದ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಚಾಮುಂಡಿ, ಬೆಟ್ಟದ ರಂಗನಾಥ, ದೇವೇಶ್ವರ ಸೇರಿದಂತೆ ಹಲವು ದೇಗುಲಗಳ ಪ್ರಸಾದವನ್ನ ಪ್ರೋಕ್ಷಣೆ ಮಾಡಲಾಯಿತು. ಪತ್ನಿಯ ಮುಂದೆ ಕೂತು ದೇವೇಗೌಡ ಕಣ್ಣೀರು. ಇಂದು ಬೆಳಿಗ್ಗೆಯಿಂದಲೂ ಪತ್ನಿ ಪಾರ್ಥಿವ ಶರೀರದ ಮುಂದೆ ಕೂತಿದ್ದ ದೇವೇಗೌಡರು ಕ್ಷಣ ಕ್ಷಣಕ್ಕೂ ಕಣ್ಣೀರು ಹಾಕ್ತಾನೇ ಇದ್ರು. ಅಭಿಮಾನಿಗಳನ್ನ ಕಂಡು ಅವರ ದುಃಖ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು. ಇನ್ನು ಅಂತ್ಯ ಸಂಸ್ಕಾರದ ವೇಳೆ ಮಾತನಾಡಿದ ಎಚ್ಡಿಡಿ, ನಾನು ಪ್ರಧಾನಿಯಾಗಲು ಪತ್ನಿಯ ಪ್ರಾರ್ಥನೆ ಕಾರಣ, ರಂಗನಾಥನ ಆಶೀರ್ವಾದವೇ ಕಾರಣ. ಹೀಗಾಗಿ ರಂಗನಾಥನ ಸನ್ನಿಧಿಯಲ್ಲೇ ಪತ್ನಿ ಅಂತ್ಯ ಸಂಸ್ಕಾರ ಮಾಡಿದ್ದೇವೆ. ಬೇರೆಯವರ ಜಮೀನನ್ನ ಕ್ರಯಕ್ಕೆ ಬರೆಸಿಕೊಂಡು ಅಂತ್ಯಕ್ರಿಯೆ ಮಾಡಿದ್ದೇವೆ ಅಂದ್ರು. 2 ದಿನ ಕಣ್ಣೀರು ಹಾಕಿದ್ದ ಗೌಡರು, ನಾನಿಂದು ಕಣ್ಣೀರು ಹಾಕಲ್ಲ, ಮಾತನಾಡ್ತೀನಿ, ನನಗೆ ಶಕ್ತಿ ತುಂಬಿದ್ದೆ ಪತ್ನಿ ಅಂತ ಗದ್ಗದಿತರಾದ್ರು. ಕೇವಲ ಕುಟುಂಬದವರು ಮಾತ್ರವಲ್ಲ, ಚೆನ್ನಮ್ಮನವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಕೂಡ ಇಂದು ಕಣ್ಣೀರಿಡುತ್ತಲೇ ಅಂತಿಮ ದರ್ಶನಕ್ಕೆ ಬಂದಿದ್ರು. ನಲವತ್ತು 40,000 ಜನರಿಗೆ ಊಟ, ಅನ್ನಪೂರ್ಣೇಶ್ವರಿಗೆ ನಮನ. ಮನೆಗೆ ಹೋದ ಯಾರೊಬ್ಬರನ್ನೂ ಚೆನ್ನಮ್ಮ ಹಾಗೆ ಕಳಿಸ್ತಿರ್ಲಿಲ್ಲ. ಎಲ್ರಿಗೂ ಊಟ ಮಾಡಿಸೇ ಕಳಿಸ್ಕೊಡ್ತಿದ್ರು.
ಹೀಗಾಗಿ ಅನ್ನಪೂರ್ಣೇಶ್ವರಿ ಅಂತಾನೆ ಕರೆಸ್ಕೊಳ್ತಿದ್ರು. ಅದೇ ಕಾರಣಕ್ಕೆ ಇಂದು ಅಂತಿಮ ದರ್ಶನಕ್ಕೆ ಬಂದವರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಹೊಳೆನರಸೀಪುರದಲ್ಲಿ ಸ್ವಯಂ ಘೋಷಿತ ಬಂದಿದ್ದರಿಂದ ಯಾರೂ ಹಸಿವಿನಿಂದ ವಾಪಸ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಹೀಗೆ ಕಣ್ಣೀರು, ನೋವು, ಭಾವುಕತೆಯಲ್ಲೇ ಚೆನ್ನಮ್ಮನವರಿಗೆ ಬೀಳ್ಕೊಡಲಾಯಿತು. ಬ್ಯೂರೋ ರಿಪೋರ್ಟ್, TV9.